ಕರ್ನಾಟಕದ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕೇರಳದಲ್ಲಿ ನಿರ್ಬಂಧ ಆರೋಪ ಹಿನ್ನೆಲೆ ಶಿವಮೊಗ್ಗದ ಭದ್ರಾವತಿ ಸೇರಿದಂತೆ ಕರ್ನಾಟಕದ ಹಲವು ಮಾಲಾಧಾರಿಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಕೇರಳದ ಏರುಮಲೈನಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಮಾಲಾಧಾರಿಗಳಿಗೆ ಏರುಮಲೈನಿಂದ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಕೇವಲ ಕೇರಳ ಹಾಗೂ ಇತರೆ ವಾಹನಗಳಿಗೆ ಮಾತ್ರ ಒಳಗೆ ಬಿಡ್ತಿದ್ದಾರೆ ಅಂತ ಮಾಲಾಧಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ. ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ನಮ್ಮ ಕರ್ನಾಟಕದ CM ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ. ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಿದೆ. ಸುಮಾರು 10 ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ. ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ CM ಅವರು ಗಮನಿಸಿ ನಮ್ಮ ಈ ಸ್ವಾಮಿಗಳ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸುಖಕರವಾಗಿ ಆಗಬೇಕಂತ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿಮನೆಯಲ್ಲಿ ಜಾಮ್ ಆಗಿದ್ದಾರೆ. ತುಂಬಾ ಗಾಡಿಗಳನ್ನ ಪೂರ್ತಿ ಇಲ್ಲಿ ನಿಲ್ಸ್ಕೊಂಡಿದ್ದೀವಿ. ಇದರ ಮೇನ್ ಕಾರಣಕರ್ತರು ನಾವು ಆಗಿ ಎಲ್ಲ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಪ್ರತಿ ವರ್ಷ ನಮ್ಮ ರಾಜ್ಯದಿಂದ ಅಯ್ಯಪ್ಪ ಮಾಲಾಧಾರಿಗಳು ಹೋಗ್ತಾರೆ. ಆದರೆ ಈ ವರ್ಷ ಯಾಕೆ ಈ ರೀತಿ ಮಾಡಿದ್ದಾರೋ ಗೊತ್ತಿಲ್ಲ. ನಾನು ಕಮಿಷನರ್ಗೆ ಮಾತನಾಡಿ ಬಳಿಕ ಅಲ್ಲಿನ ಕಮಿಷನರ್ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಅಸಹಜ ಸಾವು ಪ್ರಕರಣದ ಮಾಹಿತಿ ನೀಡುವಂತೆ ಮಹಿಳಾ ಆಯೋಗ ಕೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೋರಿ ಮಹಿಳಾ ಆಯೋಗ ಪತ್ರ ಬರೆದಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಪ್ರಕರಣದ ತನಿಖೆಯನ್ನು SIT ನಡೆಸ್ತಾ ಇದೆ. ಈವರೆಗೆ ನಡೆದಿರುವಂತಹ ತನಿಖೆಯ ಮಾಹಿತಿಯನ್ನು ನೀಡುವಂತೆ ಮಹಿಳಾ ಆಯೋಗ ಮನವಿ ಮಾಡಿದೆ. ಆನೇಕಲ್ ಉಪವಿಭಾಗದ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ 34 ಮಂದಿ ಶಂಕಿತ ಬಾಂಗ್ಲಾ ವಲಸಿಗರು ಪತ್ತೆಯಾಗಿದ್ದು, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8 ಮಂದಿ ವಶಕ್ಕೆ ಪಡೆಯಲಾಗಿದ್ದು, ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 16 ಮಂದಿ, ಬೇಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 10 ಮಂದಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ವಶಕ್ಕೆ ಪಡೆದ ಶಂಕಿತ ಬಾಂಗ್ಲಾ ವಲಸಿಗರನ್ನ FRRO ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮಕ್ಕೆ ಸಚಿವ HK ಪಾಟೀಲ್ ಭೇಟಿ ನೀಡಿದ್ದಾರೆ. ನಿಧಿ ಸಿಕ್ಕ ಸ್ಥಳವನ್ನ ಪರಿಶೀಲನೆ ನಡೆಸಿದ್ರು. ಈ ವೇಳೆ HK ಪಾಟೀಲ್ಗೆ ಗ್ರಾಮಸ್ಥರು ಭರ್ಜರಿ ಸ್ವಾಗತ ಕೋರಿದ್ರು. ನಿಧಿ ಸಿಕ್ಕ ಜಾಗ ಪರಿಶೀಲನೆ ನಡೆಸಿದ ಬಳಿಕ ಕಸ್ತೂರಬಾ ರಿತ್ತಿ ಕುಟುಂಬದೊಂದಿಗೆ HK ಪಾಟೀಲ್ ಚರ್ಚೆ ನಡೆಸಿದ್ರು. ಅಲ್ಲದೆ ಜಾಗ ಕೊಡುತ್ತೇವೆ, ಆಶ್ರಯ ಯೋಜನೆಯಲ್ಲಿ ಮನೆ ಕೊಡುತ್ತೇವೆ ಅಂತ HK ಪಾಟೀಲ್ ಭರವಸೆಯನ್ನ ನೀಡಿದ್ದಾರೆ. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿ ಜಾಗವನ್ನು ಫಿಕ್ಸ್ ಮಾಡಿದ್ರೆ ಅವ್ರಿಗೆ ಒಂದು ಆಶ್ರಯ ಮಾಡಿಕೊಡ್ಬೇಕು. ಜನರಿಗೆ ನಾನು ತಲುಪಲಿ, ಸರ್ಕಾರಕ್ಕೆ ಹೋಗಲಿ ಅಂತೇಳಿ ಏನು ದೊಡ್ಡ ಮನಸ್ಸು ಮಾಡಿದೆಯಲ್ಲ, ಅದು ನಮ್ಮ ನಿನಗೆ ಅಷ್ಟೇ ಅಲ್ಲ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ರು. ನೀನು ಕಿವಿಯಾಗಿದ್ದು ಕೇಳಿ ನಿನ್ನ ಮೊಮ್ಮಗಳಿಗೆ ಒಂದು ಜಾಗನೂ ಕೊಡ್ತೀನಿ, ಒಂದು ಮನೆಯೂ ಹಾಕಿಕೊಡ್ತೀನಿ. ನಮಗೆ ಚಿನ್ನವೂ ಬೇಡ, ಈ ಜಾಗವೂ ಬೇಡ. ನಮ್ಮ ಮಗನಿಗೆ ಶಿಕ್ಷಣ ಕೊಡಿಸಿ, ನಮಗೆ ಮನೆಯನ್ನ ಕಟ್ಟಿಸ್ಕೊಡಿ ಅಂತ ಕಸ್ತೂರಬಾ ರಿತ್ತಿ ಕುಟುಂಬದಿಂದ ಸರ್ಕಾರಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಈ ಕುರಿತು ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ನಿಧಿ ಸಿಕ್ಕ ಜಾಗದಲ್ಲಿ ಭಯವಾಗುತ್ತೆ, ನಮಗ್ ಬೇಡ. ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ, ಹಾಗಾಗಿ ಆ ಜಾಗ ಬೇಡ. ಸರ್ಕಾರವೇ ನಮ್ಮ ಮಗನಿಗೆ ನೆರಳು ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣದ ಕುರಿತು ನ್ಯೂಸ್ 18 ನಿರಂತರವಾಗಿ ವರದಿ ಬಿತ್ತರ ಮಾಡ್ತಾ ಇದೆ. ಈ ಹಿನ್ನೆಲೆ ನಿಧಿ ಸಿಕ್ಕಿದಂತಹ ಕಸ್ತೂರಿ ರಿತ್ತಿ ತಮ್ಮ ಮಗನಿಗೆ ಶಿಕ್ಷಣ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ರು. ಅದರಂತೆ BH ಪಾಟೀಲ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಪ್ರಜ್ವಲ್ ರಿತ್ತಿಗೆ PUCಯವರೆಗೂ ಕೂಡ ಉಚಿತ ಶಿಕ್ಷಣ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಪ್ರಜ್ವಲ್ ರಿತ್ತಿ ಈಗ 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾನೆ. ಮುಂದೆ PUCಯವರೆಗೂ ಕೂಡ ಸಂಪೂರ್ಣ ಉಚಿತ ಶಿಕ್ಷಣವನ್ನ ನೀಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಈಗಾಗಲೇ
ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರೀತಿ ಏನಿದ್ದಾರೆ ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ, ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಖುಷಿ ಆಗ್ತದೆ ನಮ್ಗೆ, ಭಾಳ ಖುಷಿ ಅವ್ರಿಗೆ ಬೇಡ ಹೆಮ್ಮೆ ಎಲ್ಲಿ ಅವು ಓದ್ತಾನ ಅಲ್ಲಿ ಅವು ಒಂದ್ರಿ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಬಸಪ್ಪ ಬಡಿಗೇರ ಅನ್ನೋರಿಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ, ಕರಿಪುಕ್ಕ ಸೇರಿದಂತೆ ಹಲವು ವಸ್ತುಗಳು ಸಿಕ್ಕಿವೆ. ಬಸಪ್ಪ ಬಡಿಗೇರ ಅವರ ಹಲವು ವರ್ಷಗಳಿಂದ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಹಲವು ವಸ್ತುಗಳು ಸಿಕ್ಕಿದ್ದು ಆಕ್ಲು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಬಗ್ಗೆ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಹೌದು, ಈಗಾದರೂ ನಾನು ಲಕ್ಕುಂಡಿ ಪ್ರಾಧಿಕಾರದ ಬಗ್ಗೆ ನನಗೆ ತುಂಬ ಆಸಕ್ತಿ ಐತಿ. ನಾನು ಅವ್ರಿಗೆ ಮುಟ್ಟಿಸ್ತೀನಿ. ಹೌದು, ಏನೋ ಸಿಕ್ಕರು ನಾನು ನನ್ನ ಮನೆಗೆ ಇಟ್ಕೊಂಡು ಏನು ಮಾಡೋಕ್ಕೆ ಬರೋದಿಲ್ಲ. ಅವನ್ನ ಏನ್ರಿ ಅದೊಂದು ಲಕ್ಕುಂಡಿ ಒಳಗೆ ಅಜರಾಮರ ಹೆಸರು ಉಳಿತೈತಿ, ಇಂಥವ್ರ ಹೆಸರು ಹಾಕಿ ಇರ್ತಾರೆ. ಇದು 45 ವರ್ಷದಿಂದ ನನ್ನದೊಂದು ಸಾಧನೆ ಇದೆ. ಹೌದು. ಚಿತ್ರದುರ್ಗದ ಕಾವಾಡಿಗರ ಹಟ್ಟಿ ಹೆದ್ದಾರಿ ಅಗಲೀಕರಣದ ಹಿನ್ನೆಲೆ ರಸ್ತೆ ಬದಿಯ ಮನೆಗಳ ತೆರವು ಮಾಡಲಾಗ್ತಾ ಇದೆ. ನಗರಸಭೆ ಅಧಿಕಾರಿಗಳು ಪೊಲೀಸರ ಸಕ್ಷಮದಲ್ಲಿ ಬೃಹತ್ JCB ಬಳಸಿ ತೆರವು ಮಾಡಲಾಗ್ತಾ ಇದೆ. ಇನ್ನು ತೆರವು ಕಾರ್ಯಾಚರಣೆ ವೇಳೆ ಸ್ಥಳೀಯರು ಹಾಗೂ ಕಮಿಷನರ್ ಮಧ್ಯೆ ವಾಗ್ವಾದ ಉಂಟಾಯಿತು. ರಸ್ತೆ ಬದಿಯ 50 ಕುಟುಂಬಗಳ ಸ್ಥಳಾಂತರಕ್ಕೆ ನಗರಸಭೆ ನಿರ್ಧಾರ ಮಾಡಿತ್ತು. ನಿವೇಶನ ನಿಗದಿ ಮಾಡಿದ್ದೀರಿ, ಹಕ್ಕುಪತ್ರ ನೀಡಲು ಯಾಕೆ ತಡ ಅಂತ ಸ್ಥಳೀಯರು ಕಮಿಷನರ್ಗೆ ಪ್ರಶ್ನೆ ಮಾಡಿದ್ದಾರೆ. ನಮಗೆ ಮೊದಲು ನಿವೇಶನ ಕೊಡಿ, ನಂತರ ಮನೆ ಖಾಲಿ ಮಾಡ್ತೀವಿ ಅಂತ ನಿವಾಸಿಗಳು ಹೇಳ್ತಿದ್ದಾರೆ. ರಸ್ತೆ ತಡೆ ಮಾಡಿ ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಚಪ್ಪಲಿಯಲ್ಲಿ ಹೊಡೆದುಕೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿ ಶರ್ಟ್ ಮೇಲಿನ ಶಾಸಕ KC ವೀರೇಂದ್ರ ಪಪ್ಪಿ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿ ತಪ್ಪು ಮಾಡಿದ್ವಿ ಅಂತ ಕಿಡಿಕಾರಿದ್ದಾರೆ. ಮನೆ ಖಾಲಿ ಮಾಡ್ರಿ ಅಂತ JCB ತಗೊಂಡು ಬಂದಿದ್ದಾರೆ. ನಾವು ಮನೆ ಖಾಲಿ ಮಾಡಲ್ಲ, ನಮಗೆ ಹಕ್ಕುಪತ್ರ ಕೊಡೋವರೆಗೂ ನಾವು ಎಲ್ಲಿ ಹೋಗಲ್ಲ. ಯಾಕಂದ್ರೆ ನಮಗೆ ಇರಕ್ಕೆ ಇದು ಬಿಟ್ಟರೆ ಜಾಗ ಎಲ್ಲಿ ಇಲ್ಲ. ನಾವು ಇದನ್ನ ಖಾಲಿ ಮಾಡಿದ್ವಿ ಅಂದ್ರೆ ನಾವು ಬೀದಿ ಬರ್ತೀವಿ, ನಾವು ಬೀದಿಗೆ ಹೋಗೋ ಪರಿಸ್ಥಿತಿಯಾಗ ಇಲ್ಲ. ನಮಗೆ ಜಾಗ ಕೊಡಬೇಕು, ಮನೆ ನಿರ್ಮಿಸ್ಕೊಂತೀವಿ ನಾವು. ಆಮೇಲೆ ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ ನಾವು ಸುಮಾರು ಕಡೆ ಓಡಾಡಿದ್ವಿ, ಎಲ್ಲಿ ಮಾಡಿಕೊಟ್ಟಿಲ್ಲ. ನಮಗೆ ಸೈಟ್ ಕೊಡೋ ತನಕ ನಾವು ಖಾಲಿ ಮಾಡಲ್ಲ. ರೋಡ್ಗಳಿಗೆ ಮನೆಗಳು ಹೋಗ್ತದವೆ, ಅವ್ರು ನೋಡಿದರೆ ಇವಾಗ ಖಾಲಿ ಮಾಡೋಂತ ಏಕ್ದಮ್ ಬಂದಿದ್ದಾರೆ. ನಾವೀಗ ಸಣ್ಣ ಮಕ್ಳು ಮರಿ ಕಟ್ಕೊಂಡು ನಾವು ಬೀದಿಗಿರೋಕ್ಕಾಗಲ್ಲ. ನಾವು ಸೈಟ್ ಕೊಡೋವರೆಗೂ ನಾವು ಮನೆ ಖಾಲಿ ಮಾಡಲ್ಲ. ಈಗ ಬೇಕಾದ್ರೆ ಅವ್ರು ಕೋಗಿಲು ಕ್ರಾಸ್ ಬಳಿ ಅನಧಿಕೃತ ಮನೆಗಳ ತೆರವು ಮಾಡಿದ್ದ ಜಾಗಕ್ಕೆ ಬೇಲಿ ಹಾಕಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಂದಾಗಿದೆ. 5 ಎಕರೆ ಜಮೀನಿಗೆ ಫೆನ್ಸಿಂಗ್ ಮಾಡುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಉತ್ತರ ನಗರ ಪಾಲಿಕೆ ಅಧಿಕಾರಿಗಳಿಗೆ GBA ಮುಖ್ಯ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ತೆರವು ಮಾಡಿದ್ರೂ ಜಾಗ ಬಿಟ್ಟು ಕದಲದ ಜನರನ್ನ ಖಾಲಿ ಮಾಡಿಸಿ ಬೇಲಿ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಫೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರು ಬೆಂಗಳೂರಿನ BDA ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. 20 ವರ್ಷಗಳ ಹಿಂದೆ ಫೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ರೈತರ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಆದರೆ ಇದುವರೆಗೂ ರೈತರಿಗೆ ಪರಿಹಾರ ನೀಡಿಲ್ಲ. ಅಲ್ಲದೆ 20 ವರ್ಷಗಳ ಹಿಂದಿನ SR ದರದ ಪ್ರಕಾರ ಪರಿಹಾರ ನೀಡಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಇದನ್ನು ಖಂಡಿಸಿ BDAಗೆ ಮುತ್ತಿಗೆ ಹಾಕಲು ಭೂ ಸಂತ್ರಸ್ತರು ಯತ್ನಿಸಿದ್ದಾರೆ. 1 ಎಕರೆಗೆ 5 ಕೋಟಿ ಪರಿಹಾರ ನಿಗದಿ ಮಾಡಿದೆ. ಆದರೆ ಈಗಿನ ದರದಲ್ಲಿ ಎಕರೆಗೆ ಕನಿಷ್ಠ 20 ಕೋಟಿಗೂ ಹೆಚ್ಚಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ಭೂ ಸಂತ್ರಸ್ತರು ಸಿಡಿದೆದ್ದಿದ್ದು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. GBK ಚುನಾವಣೆ ವಿಚಾರವಾಗಿ ಮಾತನಾಡಿದ DCM DK ಶಿವಕುಮಾರ್, ಸುಪ್ರೀಂ ಆದೇಶದ ಪ್ರಕಾರ ಚುನಾವಣೆ ಮಾಡ್ತೇವೆ. ಚುನಾವಣೆ ಮಾಡುವುದು ನಮ್ಮ ಕರ್ತವ್ಯ. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು, ಹೊಸ ನಾಯಕರನ್ನ ತರಬೇಕು, 5 ಪಾಲಿಕೆಯನ್ನ ಗೆದ್ದೇವೆ. ನಾವು ಮಾಡಿದ ಕೆಲಸ ನಮ್ಮನ್ನ ಗೆಲ್ಲಿಸುವ ವಿಶ್ವಾಸ ಇದೆ. ಬಿಜೆಪಿ ಜೆಡಿಎಸ್ನವರು ಏನ್ ಬೇಕಾದರೂ ಮಾಡಿಕೊಳ್ಳಿ, ನಾವು ಗೆಲ್ಲುವ ವಿಶ್ವಾಸದಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, KJ ಜಾರ್ಜ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಇದು ನಮ್ಮ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಮಾಡಿರುವಂಥ ಕೆಲಸಕ್ಕೆ, ನಾವು ಕೊಟ್ಟಿರುವಂಥ ಗ್ಯಾರಂಟಿಗೆ ಬೆಂಗಳೂರನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇದೆಲ್ಲ ಕೂಡ ನನಗೆ ಗ್ಯಾರಂಟಿ ಇದೆ. ಜನ ನನಗೆ ವಿಶ್ವಾಸ ಕೊಡ್ತಾರೆ. ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ 5 ನಾವೇ ಗೆಲ್ತೀವಿ. 100ಕ್ಕೆ 75 ಭಾಗ ಜನ ನಮಗೆ ಹಾಕಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ನ ಕೊಡುಗೆ
100ಕ್ಕೆ 99 ಭಾಗ. ಉಳಿದಿರ್ತಕ್ಕಂಥ BJP ಪಕ್ಷ 1% ಇಲ್ಲ. ಹಿಂದೆ BJP ಅವರು 2 ಅವಧಿಗೆ ಅಧಿಕಾರದಲ್ಲಿದ್ದರು. ಯಾವುದನ್ನ ಒಂದೇ ಒಂದು ಅವರು ಬಿಟ್ಟೋಗಿರೋ ತೋರಿಸಿ ಒಳ್ಳೆ ಕೆಲಸ ಯಾವುದನ್ನು ಅವ್ರೇನು ಮಾಡಿದ್ರು ಅಂದರೆ 14 ಕಡೆಗಳನ್ನು ಅಡ ಇಟ್ಬಿಟ್ಟೋಗಿದ್ದು BJP ಅವಧಿನಲ್ಲಿ BBMPನಲ್ಲಿ. EBA ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎಲ್ಲ ರೆಡಿ ಮಾಡಿಕೊಂಡಿದ್ದೀವಿ. ಈಗಾಗಲೇ ನಾವು 5 ಕಾರ್ಪೊರೇಷನ್ ಮಾಡಿದ್ದೀವಿ, ಡಿಲಿಮಿಟೇಷನ್ ಮಾಡಿದ್ದೀವಿ. ಈಗಾಗಲೇ ವಾರ್ಡ್ ವೈಸು ರಿಸರ್ವೇಷನ್ ಸಮೇತ ನಾವು ಡಿಕ್ಲೇರ್ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ಫಾರ್ಮ್ ಮಾಡಿದ್ದೀವಿ. ಏನು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ದಾರೆ ಅವರು ನಮ್ಮ ಅಡ್ವೊಕೇಟ್ ಸಮೇತ ಅದನ್ನು ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಚುನಾವಣೆ ನಡೆಸ್ತೀವಿ. ನಾವು ಸ್ಪರ್ಧೆ ಮಾಡೋದೇ 5ಕ್ಕೆ 5 ಗೆಲ್ಲಲಿಕ್ಕೆ. ಬಳ್ಳಾರಿಯಿಂದ ಬಿಜೆಪಿ ನಾಯಕರ ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಪಾದಯಾತ್ರೆಗೆ ಅನುಮತಿಯನ್ನು ನೀಡುವಂತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ. ಇದೇ ಜನವರಿ 17ರಿಂದ ಪಾದಯಾತ್ರೆ ಆರಂಭಕ್ಕೆ ರೆಡ್ಡಿ ರಾಮುಲು ಮುಂದಾಗಿದ್ದಾರೆ. ಅಲ್ಲದೆ ಪಾದಯಾತ್ರೆಯ ರೂಟ್ ಮ್ಯಾಪ್ ಸಿದ್ಧಪಡಿಸಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆ ಮಾಡಿದ್ದು, ರೂಟ್ ಮ್ಯಾಪ್ ಆಧರಿಸಿ ಪಾದಯಾತ್ರೆಗೆ ಅನುಮತಿ ನೀಡಬೇಕು ಅಂತ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಇನ್ನು ಪತ್ರ ಬರೆದ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ, ಬಳ್ಳಾರಿಯಲ್ಲಿ ಆತಂಕದ ವಾತಾವರಣ ಇರೋದು ಸತ್ಯ. ಹೀಗಾಗಿ ಸ್ಥಳೀಯ ನಾಯಕರ ಆಕ್ಷೇಪ ಇದೆ. ಪಾದಯಾತ್ರೆ ಮಾಡಲು ನಿರ್ಧರಿಸಿದ್ದೇವೆ. ಈ ಬಗ್ಗೆ ವರಿಷ್ಠರ ಗಮನಕ್ಕೂ ಕೂಡ ತಂದಿದ್ದೇವೆ. ಬರುವ ದಿನಗಳಲ್ಲಿ ಇದರ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂದಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು ಎಲ್ಲ ವಿಚಾರವನ್ನು ತೆಗೆದುಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿನಲ್ಲಿ ಒಂದು ಬೃಹತ್ ಹೋರಾಟವನ್ನ, ಪ್ರತಿಭಟನೆಯನ್ನ ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ರಾಜ್ಯದ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರುವಂತಹ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಆ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಆ ಹೋರಾಟದಲ್ಲಿ ನಮ್ಮ ರಾಜ್ಯದ ಎಲ್ಲ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಆ ಪ್ರತಿಭಟನಾ ಸಭೆಯಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಜನವರಿ 17ರಂದು. ಬಳ್ಳಾರಿ ಗಲಾಟೆ, ಕೋಗಿಲು ವಿಚಾರದಲ್ಲಿ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಮುಂದಾಗಿದೆ. ಈ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೋಗಿಲು ಬಳಿ ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ? ನೇರವಾಗಿ ಬಾಂಗ್ಲಾದಿಂದ ಅವರು ಬೆಂಗಳೂರಿಗೆ ಬಂದ್ರ? ಕೇಂದ್ರ ಸರಿಯಾಗಿ ಕೆಲಸ ಮಾಡದಕ್ಕೆ ಅವರು ಬಂದಿರಬಹುದು. ಇನ್ನು ಕೋಗಿಲು ಲೇಔಟ್ನಲ್ಲಿ ಯಾರು ಅರ್ಹರಿದ್ದಾರೋ ಅವರಿಗೆ ಮಾತ್ರ ಸೈಟ್ ಕೊಡ್ತಿದ್ದೇವೆ ಅಂತ ಹೇಳಿದ್ರು. ಏನು ಕೆಲಸ ಮಾಡ್ತಾ ಇದೆ? ರೋಹಿಂಗ್ಯಾ ಮುಸ್ಲಿಮ್ಸ್ನ ಇಲ್ಲಿ ಕೋಗಿಲಿನಲ್ಲಿ ಯಾಕೆ ಬಿಟ್ರಿ ನೀವು? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅವರು ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಏನು ನೇರವಾಗಿ ಬಾಂಗ್ಲಾದಿಂದ ಬೆಂಗಳೂರು ಬಂದುಬಿಡ್ತಾರೆ ಫ್ಲೈಟಲ್ಲಿ? ಬಾಂಗ್ಲಾದಿಂದ ಎಲ್ಲಿ ಬರಬೇಕು? ಬಾಂಗ್ಲಾದಿಂದ ಎಷ್ಟು ಅಕ್ಕಪಕ್ಕ ಎಷ್ಟು ರಾಜ್ಯಗಳಿದೆ, ಎಷ್ಟು ರಾಜ್ಯಗಳ ಮೇಲೆ ಬೆಂಗಳೂರು ಬರಬೇಕು? ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ. ವೈಫಲ್ಯ ಆಗಿದ್ದರೆ ಅವ್ರು ಬಂದಿರ್ತಾರೆ. ಆಮೇಲೆ ಅಲ್ಲಿ ಸೈಟು ಅಷ್ಟೇ, ಯಾರು ಜಿನೈನ್ ಇದ್ದಾರೆ ಅವರು ಮಾತ್ರ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕೇಂದ್ರ ತುಮಕೂರಲ್ಲಿ ಒಳಾಂಗಣ ಕ್ರೀಡಾಂಗಣಕ್ಕೆ ಪರಮೇಶ್ವರ್ ಹೆಸರಿಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ವಿರೋಧದ ನಡುವೆಯೂ ಇಂದು ಪರಮೇಶ್ವರ್ ಒಳಾಂಗಣ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಕ್ರೀಡೆಯಲ್ಲಿ ಪರಂ ಮಾಡಿದ ಸಾಧನೆಗಳ ಪ್ರಮಾಣ ಪತ್ರಗಳನ್ನು ಅನಾವರಣ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ ಗೋವಿಂದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಹೆಸರು ಬದಲಾವಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಂಸದ ಬೊಮ್ಮಾಯಿ, ಡಾಕ್ಟರ್ ಪರಮೇಶ್ವರ್ ಹೆಸರು ನಾಮಕರಣ ಅಕ್ಷಮ್ಯ. ಮನರೇಗಾ ಹೆಸರು ಬದಲಿಸಿದ್ದಕ್ಕೆ ಗದ್ದಲ ಮಾಡಿದ್ರು. ಈಗ ಪರಮೇಶ್ವರ್ ಹೆಸರು ಇಡೋದು ಗಾಂಧಿಗೆ ಮಾಡುವ ಅಪಮಾನ ಅಲ್ವಾ ಅಂತ ಕಿಡಿಕಾರಿದ್ದಾರೆ. ತುಮಕೂರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಅದರ ಹೆಸರನ್ನ ಬದಲಾವಣೆ ಮಾಡುವಂತ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರನ್ನ ಮಹಾತ್ಮ ಗಾಂಧಿ ಬದಲಿಯಾಗಿ ಮಾಡುತ್ತಿರುವಂಥದ್ದು ಅಕ್ಷಮ ಅಪರಾಧ. ಕಾಂಗ್ರೆಸ್ಸಿನ ಒಂದು ಮುಖವಾಡ ಕಳಚಿ ಬಿದ್ದಿದೆ. ಇನ್ನು ಪರಮೇಶ್ವರ್ ಹೆಸರು ನಾಮಕರಣಕ್ಕೆ ವಿರೋಧ ಹಿನ್ನೆಲೆ ಬಿಜೆಪಿ ವಿರುದ್ಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಎದುರು ಪ್ರತಿಭಟನೆ ಮಾಡಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೀಗಾಗಿ ಇಂದು ಅರಮನೆ ಮೈದಾನದಲ್ಲಿ ತಯಾರಿಯ ಕುರಿತು ಕೆಪಿಸಿಸಿಯಿಂದ ಸಭೆಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಸಭೆಯಲ್ಲಿ ಪ್ರತಿಭಟನೆಯ ರೂಪುರೇಷೆ ಸಿದ್ಧತೆ ಕುರಿತು ಚರ್ಚಿಸಲಾಗಿದೆ. ಸಭೆಯಲ್ಲಿ ಸಚಿವರು, ಶಾಸಕರು, ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಬಳಿಕ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ವಿಬಿಜಿಆರ್ಎಎಂ ಹೆಸರು ಬದಲಾವಣೆಗೆ ಕಾಂಗ್ರೆಸ್ ವಿರೋಧಕ್ಕೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ಈ ಕುರಿತು ಕೋಲಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಾಜಪೇಯಿ ಸರ್ಕಾರ ಮಾಡಿದ ಸ್ಕೀಮ್ಗಳಿಗೆ ಕಾಂಗ್ರೆಸ್ ಹೆಸರು ಬದಲಿಸಿದೆ. ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಬಹಳಷ್ಟು ಯೋಜನೆಗಳನ್ನು ತಮ್ಮದು ಅಂತ ಬಿಂಬಿಸ್ತಾ ಇದೆ. ಹೊಸ ವಿಬಿಜಿಆರ್ಎಎಂ ಯೋಜನೆಯಿಂದ ಜನರಿಗೆ ಸಮಸ್ಯೆ ಇಲ್ಲ, ಕಾಂಗ್ರೆಸ್ನವರಿಗೆ ಸಮಸ್ಯೆ ಆಗಿರೋದು ಎಂದಿದ್ದಾರೆ. ನೀವು ಸಾವಿರಾರು ಹೆಸರನ್ನ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರ ಹೆಸರಿನಲ್ಲೂ ಇಟ್ಕೊಂಡಿದ್ದೀವಿ. ಕಾಲಕ್ರಮೇಣವಾಗಿ ಕೆಲವು ಬದಲಾಗ್ತವೆ. ಕೇಂದ್ರ ಸರ್ಕಾರದ ಈ ರೀತಿಯ ಯೋಜನೆಗಳನ್ನ ವಿರೋಧಿಸತಕ್ಕಂಥದ್ದು ಕೂಡ ಕಾನೂನು ಬಾಹಿರ ಮತ್ತು ಸಂವಿಧಾನದ ವಿರೋಧಿ ಕೃತ್ಯ. ಸರ್ವ ಶಿಕ್ಷಣ ಅಭಿಯಾನ ಅದು ವಾಜಪೇಯಿ ಅವರು ತಂದಿದ್ದು. ನೀವೇನ್ ಮಾಡಿದ್ರಿ? ಅದನ್ನ ರೈಟ್ ಟು ಎಜುಕೇಶನ್ ನಾವೇ ತಂದಿದ್ದು. ಅಂದ್ರೆ ಅದಕ್ಕೆ ಮೊದಲು ಇರಲಿಲ್ವಾ? ಇದ್ದಿದ್ದನ್ನು ಬದಲಾಯಿಸಿದ್ರಿ. ನಿಮ್ಮನ್ನು ಅಂಗಿ ಅರಿಯಲಿಕ್ಕೆ ಒಳ್ಳೆ ಅವಕಾಶ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಹಾಗೂ ಡಿಸಿಎಂ ಸನ್ಮಾನ ಸ್ವೀಕರಿಸಿದ ಬಳಿಕ 5 ನಿಮಿಷ ಮಾತುಕತೆ ನಡೆಸಿ ಅಲ್ಲಿಂದ ತಮಿಳುನಾಡಿನ ಕುಡಲೂರು ಕಡೆ ರಾಹುಲ್ ಗಾಂಧಿ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ರಾಜಕೀಯ ಚರ್ಚೆಗಳೂ ಆಗಿಲ್ಲ. ಗೊಂದಲದ ಬಗ್ಗೆ ನಾನು ಅಥವಾ ಡಿಸಿಎಂ ಮಾತನಾಡಬೇಕು, ಬೇರೆ ಯಾರೋ ಮಾತನಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂತಿಮ ಅಂತ ಹೇಳಿದ್ದಾರೆ. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡೋದು, ನಮಗೆ ತಾನೇ ಗೊತ್ತಾಗೋದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ರಾಜಣ್ಣ, ಪಕ್ಷದ ಎಲ್ಲ ಗೊಂದಲಗಳಿಗೆ ಪರಿಹಾರ ಸಿಗಲಿ, ಹೈಕಮಾಂಡ್ ಆದಷ್ಟು ಬೇಗ ಗೊಂದಲ ನಿವಾರಣೆ ಮಾಡಲಿ, ಇಲ್ಲಾಂದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರಲಿದೆ. ಡಿಕೆಶಿಗೂ ಅವಕಾಶ ಕೊಡ್ಲಿ ಅಂತ ಅವರ ಆಪ್ತರು ಹೇಳ್ತಾರೆ. ಎಲ್ಲವನ್ನ ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನ ಮಾಡಲಿ ಅಂತ ಹೇಳಿದರು. ಇನ್ನು ಸಚಿವ ಸಂಪುಟ ಪುನಾರಚನೆ ಕುರಿತಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಂಪುಟ ಪುನಾರಚನೆ ಕುರಿತಾಗಿ ದೆಹಲಿಗೆ ಹೋಗಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೇನೆ, ಬಜೆಟ್ ಕುರಿತಾಗಿ ಚರ್ಚೆ ಮಾಡ್ತೇನೆ, ಮಾರ್ಚ್ ಮೊದಲ ವಾರದಲ್ಲಿ ಬಜೆಟ್ ಮಂಡನೆ ಮಾಡಲು ಸಿದ್ಧತೆ ಮಾಡಲಾಗ್ತಿದೆ ಎಂದಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗು, ಅಲ್ಲಿ ಚರ್ಚೆ ಮಾಡ್ತೀವಿ. ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಜೈಲಿನಲ್ಲಿರುವಂತಹ ಪವಿತ್ರ ಗೌಡಗೆ ವಾರದಲ್ಲಿ 1 ದಿನ ಮನೆ ಊಟ ನೀಡುವಂತೆ ಕೋರ್ಟ್ ಆದೇಶ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದ್ರೂ ಕೂಡ ಪವಿತ್ರ ಗೌಡಗೆ ನಿನ್ನೆ ಮನೆ ಊಟ ಸಿಕ್ಕಿಲ್ಲ. ನಿನ್ನೆಯೇ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಕುಟುಂಬಸ್ಥರು ಆಗಮಿಸಿದ್ರು. ಆದರೆ ಪವಿತ್ರಾಗೆ ಮನೆ ಊಟ ನೀಡಲು ಜೈಲಾಧಿಕಾರಿಗಳು ಅವಕಾಶ ನೀಡಿಲ್ಲ. ಮಧ್ಯಾಹ್ನದಿಂದ ರಾತ್ರಿ 7 ಗಂಟೆವರೆಗೂ ಕೂಡ ಕಾಯ್ದು ಪವಿತ್ರ ಗೌಡ ಕುಟುಂಬಸ್ಥರು ವಾಪಸ್ಸಾಗಿದ್ದಾರೆ. ಜೈಲಾಧಿಕಾರಿಗಳ ನಡೆಗೆ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆ ಕ್ರೀಡಾಂಗಣದಲ್ಲಿ ಕಾಫಿ ಒಣಗಿಸಲು ಬಳಸಿಕೊಳ್ಳಲಾಗ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬೆಟಗೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸರ್ಕಾರಿ ಶಾಲೆ ಆವರಣವನ್ನ ಖಾಸಗಿಯಾಗಿ ಬಳಸಿಕೊಳ್ಳಲು ಅವಕಾಶ ಇಲ್ಲ. ಹೀಗಿದ್ರೂ ಕಾಫಿ ಬೆಳೆಗಾರರು ಕಾಫಿ ಒಣಹಾಕ್ತಾ ಇದ್ದಾರೆ. ಕಾಫಿ ಒಣಹಾಕ್ತಾ ಇರೋರು ಪ್ರಭಾವಿ ಅನ್ನೋ ಕಾರಣಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ಸೈಲೆಂಟ್ ಆಗಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದು, ಕೂಡಲೇ ದುರ್ಬಳಕೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ.
ಆನೇಕಲ್ ಗಡಿಯ ವಣಕನಹಳ್ಳಿ ಸುತ್ತಮುತ್ತ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ರೈತರ ಹೊಲ ಗದ್ದೆಗಳಿಗೆ ಕಾಡಾನೆಗಳು ನುಗ್ಗಿ ರಾಗಿ, ಭತ್ತದ ಬೆಳೆಯನ್ನ ನಾಶ ಮಾಡ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಕಾಡಾನೆಗಳ ಹಾವಳಿ ನಿಯಂತ್ರಿಸುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ಬನ್ನೇರುಘಟ್ಟ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಾಜೋಲ್ ಪಾಟೀಲ್, ಕಾಡಾನೆ ಹೆಚ್ಚು ಹಾವಳಿ ಇರುವಂತಹ ಕಡೆ ಎಐ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ಡ್ರೋನ್ ಕ್ಯಾಮೆರಾ ಮೂಲಕ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಮುದ್ರ ಸುಳಿಗೆ ಸಿಲುಕಿದ ಇಬ್ಬರು ಪ್ರವಾಸಿಗರ ರಕ್ಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಘಟನೆ ನಡೆದಿದ್ದು, ಸಮುದ್ರದಲ್ಲಿ ಈಜಾಡ್ತಾ ಇದ್ದ ವೇಳೆ ಆಕಸ್ಮಿಕವಾಗಿ ಇಬ್ಬರು ಆಳವಾದ ಸುಳಿಗೆ ಸಿಲುಕಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಜೀವರಕ್ಷಕ ಸಿಬ್ಬಂದಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಕೇಂದ್ರ ತಂಡ ಭೇಟಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಬೀರನಾಳ, ನಾಯ್ಕಲ್ ಮತ್ತು ಹಾಲಗೇರ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಜಂಟಿ ನಿರ್ದೇಶಕರ ತಂಡ ಪರಿಶೀಲನೆ ಮಾಡಿದ್ದು, ಈ ವೇಳೆ ಜಿಲ್ಲಾ ಮಟ್ಟದ ಹಲವು ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ತಡಹಾಳ ಗ್ರಾಮದ ಬಳಿಯ ಸೇತುವೆ ಕೊಚ್ಚಿ ಹೋಗಿ ಸಂಚಾರ ಬಂದಾಗಿತ್ತು. ಇದರಿಂದಾಗಿ ಗದಗ, ನರಗುಂದ, ಧಾರವಾಡದ 8 ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿತ್ತು. ಈ ಬಗ್ಗೆ 2025 ಸೆಪ್ಟೆಂಬರ್ 11ರಂದು ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಸದ್ಯ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಸೇತುವೆ ನಿರ್ಮಾಣಕ್ಕಾಗಿ 83 ಕೋಟಿ ಹಣ ಬಿಡುಗಡೆ ಮಾಡಿದೆ. ಸದ್ಯ ನ್ಯೂಸ್ 18 ಕಾರ್ಯಕ್ಕೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. 18 ತಂಡ ಆಗಮಿಸಿ ದೊಡ್ಡ ವರದಿಯನ್ನು ಮಾಡಿತ್ತು. ತಡಾಳ ಮತ್ತು ನರಗುಂದ ನಡುವೆ ಇರತಕ್ಕಂಥ ಬೆಣ್ಣೆಹಳ್ಳ ಮತ್ತು ದೊಡ್ಡ ಹಳ್ಳಕ್ಕೆ ಸೇತುವೆ ಕೊಚ್ಚಿ ಹೋಗಿ ಇವತ್ತು ಸಂಪರ್ಕನ ಕಡಿದುಕೊಂಡಿತ್ತು. ಅಂಥ ಸುದ್ದಿಯನ್ನು ವಿಸ್ತಾರಗೊಂಡಂಥ ಸರ್ಕಾರ ತಕ್ಷಣ ಸ್ಪಂದನೆ ಮಾಡಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಲೋಕೋಪಯೋಗಿ ಸಚಿವರಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತಕ್ಷಣ 80 ಕೋಟಿ ರೂಪಾಯಿ ನೂತನ ಬ್ರಿಡ್ಜ್ ಮಾಡಲಿಕ್ಕೆ ಅನುಮೋದನೆ ಕೊಟ್ಟರೆ, ಅದು ಕೂಡ ಪ್ಯಾರಲಲ್ ರೋಡ್ ಮಾಡಲಿಕ್ಕೆ ಒಂದು 3 ಕೋಟಿ ರೂಪಾಯಿ ಅದಕ್ಕೆ ಸರ್ವಿಸ್ ರೋಡ್ ಟೆಂಪ್ರರಿಯಾಗಿ ಮಾಡಲಿಕ್ಕೂ ಕೂಡ ಅನುಮತಿ ಕೊಟ್ಟರೆ, ಇಂಥ ದೊಡ್ಡ ಕಾಮಗಾರಿಯನ್ನು ಕೊಟ್ಟೋದಕ್ಕೆ ಆ ಭಾಗದ ಶಾಸಕನಾಗಿ ಸರ್ಕಾರಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನ್ಯೂಸ್ 18 ಅವ್ರು ವರದಿ ಮಾಡಿದರು, ಅವ್ರಿಗೂ ಕೂಡ ಆ ವಾಹಿನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರತಿ ವರ್ಷ ಮಳೆ ಆಕೈತಿ, ಆ ಮಳೆ ಆಗೋದ್ರಿಂದ ಏನಾಕಿತ್ತು, ಸಣ್ಣ ಪುಟ್ಟ ಆಗ್ತಿತ್ತು. ಆದ್ರೆ ಈ ಸರಿ ಅಂತೂ ಬ್ರಿಡ್ಜ್ ಕೊಚ್ಕೊಂಡು ಹೋಗಿರೋದ್ರಿಂದ ಒಂದು ಬೈಕ್ ಸುತ್ತಕ್ಕೆ ಅಲ್ಲಿ ಓಡಾಡೋಕೆ ತೊಂದರೆ ಆಗೈತಿ. ಆ ಕಾರಣ ಇವತ್ತು ನಮ್ಮೂರಲ್ಲಿ ಇವತ್ತು ನ್ಯೂಸ್ 18 ಕನ್ನಡದವರು ಬಂದು ಸರಿಯಾಗಿ ಪ್ರಸಾರ ಮಾಡಿ ಇಲ್ಲೇನು ಸಮಸ್ಯೆಗಳೈತಲ್ಲ ಆ ಸಮಸ್ಯೆಗಳನ್ನು ಕಿವಿ ಮುಟ್ಟೋಗಿ ಸರ್ಕಾರಕ್ಕೆ ವರದಿಯನ್ನು ಮಾಡಿದ್ರು. ಆ ವರದಿ ಮುಖಾಂತರ ಇವತ್ತು ಏನಾಗೈತಿ 83 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗೈತಿ. ಇದು ವಿಶೇಷವಾಗಿ ನಾವು ನ್ಯೂಸ್ 18 ಕನ್ನಡದವರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ಶೀಘ್ರವಾಗಿ ಕೆಲಸ ಪ್ರಾರಂಭ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಕೊಳ್ತೀನಿ. ಬಿಜೆಪಿ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಜನವರಿ 20ರಂದು ನಡೆಯಲಿದೆ. ಹೀಗಾಗಿ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಹೊಸ ಹೊಣೆ ಸಿಗುವಂತಹ ಸಾಧ್ಯತೆ ಇದೆ. ಜನವರಿ 19ರಂದು ನಿತಿನ್ ನಬೀನ್ ನಾಮಪತ್ರವನ್ನು ಸಲ್ಲಿಸಿದ್ರು. ಅವರೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಭಯೋತ್ಪಾದಕರ ಜೊತೆ ಲಿಂಕ್ ಇಟ್ಕೊಂಡಿದ್ದ 5 ಸರ್ಕಾರಿ ನೌಕರರನ್ನ ಕೆಲಸದಿಂದ ವಜಾಗೊಳಿಸಲಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಕ್ರಿಯ ಸಂಪರ್ಕ ಹೊಂದಿದ್ದ 5 ಸರ್ಕಾರಿ ನೌಕರರನ್ನ ವಜಾಗೊಳಿಸಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕ ಮೊಹಮ್ಮದ್ ಇಶ್ಫಾಕ್, ಯೋಗಾಲಯ ತಂತ್ರಜ್ಞ ತಾರಿಕ್ ಅಹಮದ್ ರಾಹ್, ಸಹಾಯಕ ಲೈನ್ಮ್ಯಾನ್ ಬಶೀರ್ ಅಹಮದ್ ಮಿರ್, ಅರಣ್ಯ ಇಲಾಖೆ ಉದ್ಯೋಗಿ ಫಾರೂಕ್ ಅಹಮದ್ ಭಟ್ ಹಾಗೂ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಚಾಲಕ ಮೊಹಮ್ಮದ್ ಯೂಸುಫ್ ಕುಮಾರ್ನ ವಜಾಗೊಳಿಸಲಾಗಿದೆ.